ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ನೋ ಟೈಮ್ ಸೆನ್ಸ್. ವಾಹನಗಳ ನಿಲುಗಡೆಯ ಸುರಕ್ಷಿತ ತಾಣವಾದ ಗ್ರಾಮ ಪಂಚಾಯಿತಿ. ಜಮಖಂಡಿಯ ಹುನ್ನೂರು ಪಂಚಾಯಿತಿಯ ಕರಾಳ ಮುಖ ಬಯಲು. ಅಂಬೇಡ್ಕರ್ ರಾಜ್ಯಗೃಹ ಧ್ವಂಸಗೊಳಿಸಿದ ಕಿಡಿಗೇಡಿಗಳನ್ನು ಬಂಧಿಸಿ ದೇಶದ್ರೋಹಿಗಳು ಎಂದು ಪರಿಗಣಿಸಿ ಗಲ್ಲು ಶಿಕ್ಷೆಗೆ ಒಳಪಡಿಸಿ. ಬೆಳಗಾವಿ ಜಿಲ್ಲಾಡಳಿತದಿಂದ ಮಹಾ ಸಿಎಂಗೆ ಮನವಿ. ದಕ್ಷಿಣ ಮಹಾರಾಷ್ಟ್ರದಲ್ಲಿ ಅಬ್ಬರಿಸಿ ಬೊಬ್ಬಿರಿಯುತ್ತಿರುವ ವರುಣ. ಚಿಕ್ಕೋಡಿ ತಾಲೂಕಿನ 7 ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಜಲಾವೃತ. ವರ್ಷಧಾರಿಯ ಆರ್ಭಟಕ್ಕೆ ಜನರಲ್ಲಿ ಮನೆ ಮಾಡಿದ ಆತಂಕ. ಡಿಸಿಎಂ ಸವದಿ ತವರಿನಲ್ಲೇ ಕೈ ಮೀರಿದ ಕೊರೋನಾ. ದಿಢೀರನೆ ತಾಲೂಕಾ ಆಸ್ಪತ್ರೆಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ. ಅಧಿಕಾರಿಗಳನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ ಡಿಸಿ. ಜುಲೈ 20ರ ವೇಳೆಗೆ ದ್ವಿತೀಯ ಪಿಯು ಫಲಿತಾಂಶ ಪ್ರಕಟ. ಆಗಸ್ಟ್ ಮೊದಲ ವಾರದಲ್ಲಿ ಎಸ್ಎಸ್ಎಲ್ಸಿ ರಿಸಲ್ಟ್ ಹೊರಬೀಳುವ ಸಾಧ್ಯತೆ. ಶಿಕ್ಷಣ ಸಚಿವರಿಂದ ಟ್ವೀಟ್ ಮೂಲಕ ಮಾಹಿತಿ. S9 ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್. ದಕ್ಷಿಣ ಮಹಾರಾಷ್ಟ್ರದಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತಿದ್ದು ಕೃಷ್ಣಾ ನದಿ ನೀರಿನ ಹರಿವು ಏರಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಹಾಗೂ ನಿಪ್ಪಾಣಿ ತಾಲೂಕಿನ 7 ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಈಗ ಸಂಪೂರ್ಣ ಜಲಾವೃತವಾಗಿವೆ. ಮಹಾರಾಷ್ಟ್ರದ ಕೊಂಕಣ ಪ್ರದೇಶಗಳಲ್ಲಿ ಭಾರೀ ಮಳೆಗೆ ರಾಜ್ಯದ 6 ಸೇತುವೆಗಳು ಜಲಾವೃತವಾಗಿವೆ. ಕೊಯ್ನಾ ಜಲಾಶಯದಿಂದ ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಭಾಗದ ಕೆಳಹಂತದ 6 ಸೇತುವೆಗಳು ಸಂಪೂರ್ಣ ಜಲಾವೃತವಾಗಿವೆ. 2 ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಇಂದು ಹೆಚ್ಚುವರಿಯಾಗಿ ನೀರು ಹರಿದು ಬರುತ್ತಿದೆ. ಕಲ್ಲೋಳ, ಎಡೂರ್ ಮತ್ತು ಮಲಿಕವಾಡ, ದತ್ತವಾಡ ಮತ್ತು ಕಾರದಗ, ಬೋಜ್ ಮತ್ತು ಕುನ್ನೂರ, ಬಾರವಾಡ ಮತ್ತು ಬೋಜ ಹುನ್ನರಗಿ ಸೇತುವೆಗಳು ಈಗಾಗಲೇ ಜಲಾವೃತವಾಗಿದ್ದು ಕೃಷ್ಣಾ ಹಾಗೂ ಉಪನದಿಗಳಾದ ವೇದಗಂಗಾ, ದೂದಗಂಗಾ ನದಿ ನೀರಿನ ಹರಿವಿನಲ್ಲಿ ಈಗ ಹೆಚ್ಚಳವಾದಂತಾಗಿದೆ. ಇನ್ನು ಮಹಾಮಳೆಗೆ ಗಡಿಭಾಗದ ನದಿಗಳು ಉಕ್ಕಿ ಹರಿಯುತ್ತಿದ್ದು ನದಿ ಪಾತ್ರದ ಜನರಲ್ಲಿ ಹೆಚ್ಚಿದ ಪ್ರವಾಹದ ಆತಂಕ ಈಗ ಮತ್ತೆ ಮೂಡಿದಂತಾಗಿದೆ. ಇನ್ನು ಜಿಲ್ಲಾಡಳಿತದಿಂದ ಮುನ್ನೆಚ್ಚರಿಕೆ ಕ್ರಮ ವಹಿಸಿ ನಿನ್ನೆ ಅಷ್ಟೇ ನೂತನ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಸ್ಥಳೀಯರನ್ನ ಸ್ಥಳಾಂತರಿಸಲು ಕ್ರಮ ವಹಿಸಲು ಆದೇಶವನ್ನ ನೀಡಿದ್ದಾರೆ. ಅದೇ ರೀತಿ ಗಂಜಿ ಕೇಂದ್ರ ಸ್ಥಾಪನೆ ಮಾಡಲು ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆ. ಬ್ಯೂರೋ ರಿಪೋರ್ಟ್, ಭೀಮಸೇನ್ ಕಾಂಬ್ಳೆ, S9 ಟಿವಿ, ಚಿಕ್ಕೋಡಿ. ಖಾನಾಪುರ ತಾಲೂಕಿನ ಚಾಪಗಾಂವ ಗ್ರಾಮದಲ್ಲಿ ಸಮಗ್ರ ಕೃಷಿ ಪದ್ಧತಿಯ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮವನ್ನು ಖಾನಾಪುರದ ಶಾಸಕರಾದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ರವರು ಉದ್ಘಾಟನೆಯನ್ನ ಮಾಡಿದ್ದಾರೆ. ಖಾನಾಪುರ ತಾಲೂಕಿನ ಚಾಪಗಾಂವ ಗ್ರಾಮದಲ್ಲಿ ಸಮಗ್ರ ಕೃಷಿ ಪದ್ಧತಿಯ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮವನ್ನ ಖಾನಾಪುರದ ಶಾಸಕಿ ಡಾಕ್ಟರ್ ಅಂಜಲಿ ಹೇಮಂತ್ ನಿಂಬಾಳ್ಕರ್ ಅವರು ಉದ್ಘಾಟನೆಯನ್ನ ಮಾಡಿದ್ದಾರೆ. ಕೃಷಿ ಮತ್ತು ಅದರ ಸಹೋದರ ಇಲಾಖೆಗಳಾದ ತೋಟಗಾರಿಕೆ ಇಲಾಖೆ, ಪಶು ಸಂಗೋಪನೆ ಇಲಾಖೆ, ಮೀನುಗಾರಿಕೆ ಇಲಾಖೆ ಮತ್ತು ಸಾಮಾಜಿಕ ಅರಣ್ಯ ಇಲಾಖೆಗಳ ಸಹಯೋಗದಿಂದ ಕರ್ನಾಟಕ ಸರ್ಕಾರದ ಕೃಷಿ ತಂತ್ರಜ್ಞಾನ ನಿರ್ವಹಣಾ ಸಂಸ್ಥೆ 2020 ಮತ್ತು 21ನೇ ಸಾಲಿನ ಆತ್ಮ ಯೋಜನೆಯಡಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಭತ್ತದಲ್ಲಿ SRI ಪದ್ಧತಿಯ ನಾಟಿ ಮಾಡುವುದು, ಕೃಷಿ ಹೊಂಡದ ಬದುಗಳ ಮೇಲೆ ಮೇವಿನ ಬೆಳೆ ಬೆಳೆಯುವುದು, ಹಣ್ಣಿನ ಸಸಿಗಳನ್ನ ನೆಡುವುದು, ಕೃಷಿ ಹೊಂಡದಲ್ಲಿ ಮೀನು ಸಾಕಣೆ ಮಾಡುವುದು ಮತ್ತು ಬದುಗಳ ಮೇಲೆ ಅರಣ್ಯ ಸಸಿಗಳನ್ನ ನೆಡುವ विधान निर्वहणे कुरितु प्रात्यक्षितेयನ್ನ ನೀಡಲಾಗಿದೆ. आज सगळ्या डिपार्टमेंटला एकत्र त्याच्यासाठीच आणले की लोकांना कळू दे की सरकारी अधिकारी असू दे, सरकार तुमच्यासाठी काम करायला कटिबद्ध आहे. याचप्रमाणे DCCला पण आम्ही सगळे एकत्र येऊन तुम्हाला रेताना जे अनुकूल होईल तर त्या पद्धतीनेच काम इथून पुढे पण आपण सगळेजण मिळून करूया. आणि आज हे लोक जी तरबेती द्यायला आलेली आहेत ती तरबेती तुम्ही उपयोग करून सगळ्यांनी मिळून त्याचा जास्तीत जास्त नुसतं संदीप यांनी जो उपयोग घेतलेला आहे तो त्यांच्यापर्यंत लिमिट न राहता तुम्ही सगळ्यांनी त्याचा जास्तीत जास्त उपयोग करून अभ्यास करून घ्या. सर्व डिपार्टमेंट तुमच्या सहकार्यासाठी आहे आणि त्याच्यासाठीच मी सगळ्या डिपार्टमेंट्सला पण जेव्हा आमदार झाले तेव्हा इन्स्ट्रक्शन्स दिले होते की इथे मराठी पण लोकसंख्या जास्त आहे, त्यामुळे सरकारी ज्या काही स्कीम्स येतील त्या कन्नड एका बाजूला आणि मराठी एका बाजूला असं दोन्ही भाषेत जर तुम्ही आम्हाला भाषांतर करून दिलं तर ते आमच्या इकडच्या भागाला लोकांना बरेचसे आपले जांबोटी या गलगुंजी झेडपी, नदगड झेडपी, लोंढा झेडपी, खानापूरमध्ये ह्या सगळ्या लोकांना
अनुकूल होण्यासाठी मला वाटते त्यांचे पॅम्पलेट्स पण मराठीमध्ये पण आहेत. त्यामुळे आम्हाला काही समजतच नाही हे कारण इथनं पुढे देऊ नका. सरकारच्या ज्या ज्या स्कीम्स आहेत त्याचा जास्तीत जास्त उपयोग करून स्वतःचा फायदा करून घ्या. आज रयताला नाही म्हणलं तर पिकेला मी सांगितल्याप्रमाणे करोना असल्यामुळे आज मिरची असू दे, इतर बऱ्याच गोष्टींचं रताळी असू दे, नुकसान खूप झालेलं आहे. ऊसाचं झालं नसणार माझ्या मते तेवढं, पण खास करून ಮೆಣಸಿನ ಕಾಯಿ ನಮ್ಮಲ್ಲಿ ಜಾಸ್ತಿ ತೊಂದರೆ ಆಯಿತು. ಏನು 70 ರೂಪೀಸ್ 80 ರೂಪೀಸ್ 100 200 kg ಹೋಗ್ತಾ ಇದ್ದು ಅದು ಬರೀ 3 ರೂಪಾಯಿ 4 ರೂಪಾಯಿ ಆ ಥರ ಮೆಣಸಿನಕಾಯಿ ಹೋಗಿದೆ. ಪದೇ ಪದೇ ಸರ್ಕಾರಕ್ಕೆ ಗಮನಕ್ಕೆ ನಾವು ಇದು ಎಲ್ಲ ವಿಷಯ ತಂದಿದ್ದೀವಿ. ಭಾಳ ಪ್ರಯತ್ನ ಮಾಡಿಕೊಂಡು ಕೊರೋನಾ ಟೈಮಲ್ಲಿ ಬೆಳಗಾಂ ವ್ಯಾಪಾರಿ ಜೊತೆ ಮಾತಾಡಿಕೊಂಡು ನಮ್ಮ ಖಾನಾಪುರ ತಾಲೂಕಲ್ಲಿ ಪಾಯಿಂಟ್ಸ್ ಕೂಡ ಪಿಕಪ್ ಪಾಯಿಂಟ್ಸ್ ಕೂಡ ಅಲ್ಲಿ ಚಿಕ್ಕದಿನಕೋಪ್ ಪಾರಿಶ್ವಾಡ ಸೈಡ್ ಕೂಡ ಮಾಡಿ ನಮ್ಮ ಚವಾನ್ ಅವರು ಕೂಡ ಭಾಳ ಸಾಕಷ್ಟು ಹೆಲ್ಪ್ ಆವಾಗ ರೈತರ ಬಾಂಧವರಿಗೆ ಮಾಡಿದ್ದಾರೆ. ಇನ್ನು ಮುಂದೆ ಕೂಡ ಇಂಥ ಕಾಯಿಲೆ ಬಂದ ಮೇಲೆ ಕೂಡ ನಮಗೆ ಎಷ್ಟು ಸಾಧ್ಯತೆ ಆಗತ್ತೆ ಅಷ್ಟು ಪ್ರಯತ್ನ ಮಾಡಿಕೊಂಡು ನಿಮ್ ಎಲ್ಲರಿಗೆ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವು ದಯವಿಟ್ಟು ಗಾಬರಿ ಆಗಬೇಡ. ಕೊರೋನಾ ಏನಷ್ಟು ದೊಡ್ಡ ಕಾಯಿಲೆ ಇಲ್ಲ. ಚೂರಿ ಪ್ರಿಕಾಷನ್ಸ್ ನಾವು ತಗೋಬೇಕು. ಮಾಸ್ಕ್ ಹಾಕೋದು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಷ್ಟೇ. ಬಾಕಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಅಧಿಕ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ್ ಅಥಣಿ ತಾಲೂಕಾ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಅಧಿಕ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದ್ದು, ಅಥಣಿಯಲ್ಲಿ ಕೋವಿಡ್ ಚಿಕಿತ್ಸಾ ಕೇಂದ್ರ ಸಿದ್ಧಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ್ ಮತ್ತು ಸಿಇಒ ಕೆ ರಾಜೇಂದ್ರ ಅಥಣಿ ತಾಲೂಕಾ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು. ಇನ್ನು ಅಥಣಿ ತಾಲೂಕಾ ಮತ್ತು ಕಾಗವಾಡ ತಾಲೂಕಿನ ಗಡಿಯಲ್ಲಿ ಇರುವ ಚೆಕ್ ಪೋಸ್ಟ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಇನ್ನಷ್ಟು ಬಿಗಿ ಭದ್ರತೆ ಕೈಗೊಳ್ಳುವಂತೆ ಅಲ್ಲಿನ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಲಾಗಿದೆ. ಇನ್ನು ಖಾಸಗಿ ವೈದ್ಯರು ಚಿಕಿತ್ಸೆ ನೀಡಿದ ಮಾಹಿತಿಯನ್ನ ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ನೀಡುತ್ತಿಲ್ಲ. ಈ ಬಗ್ಗೆಯೂ ಸಭೆ ನಡೆಸಲಾಗಿದ್ದು ಕಟ್ಟುನಿಟ್ಟಿನ ಕ್ರಮಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಇನ್ನು ಅಥಣಿ ತಾಲೂಕು ಆಸ್ಪತ್ರೆಯಲ್ಲಿ 30 ಬೆಡ್ಗಳ ಸಿದ್ಧತೆ ಮಾಡಿಕೊಂಡಿದ್ದು, ಮುಂಬರುವ ದಿನಗಳಲ್ಲಿ ಅಥಣಿಯಲ್ಲಿಯೇ ಚಿಕಿತ್ಸೆ ನೀಡುವ ಮೂಲಕ ಜನರ ರಕ್ಷಣಾ ವ್ಯವಸ್ಥೆ ಮಾಡುವುದಾಗಿ ಹೇಳಿಕೆಯೊಂದನ್ನು ವ್ಯಕ್ತಪಡಿಸಿದ್ದಾರೆ. ಕೊರೋನಾ ಪೇಷಂಟ್ಸ್ಗಳಿಗೆ ಇಮಿಡಿಯೇಟ್ಲಿ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆ ಆಗ್ಬೋದು. ನಾನು ಸಿಇಒರು ಡಾಕ್ಟರ್ ಇದ್ದಾರೆ. ಸಿಇಒರು ನಾವು ಯಾಕೆ ಬಂದಿದ್ದೀವಿ ಬೆಳಗಾವಿಂದ ಇಲ್ಲಿ ಯಾಕೆ ಬಂದಿದ್ದೀವಿ? ಎಲ್ಲ ಬಾರ್ಡರ್ ನೋಡ್ಕೊಂಡು ಬಂದಿರೋದು. ಹೂನಳ್ಳಿ ಬಾರ್ಡರ್ ನೋಡಿದ್ವಿ, ಕಾಗವಾಡ ಬಾರ್ಡರ್ ನೋಡಿದ್ದೀವಿ, ಇದೆಲ್ಲ ಎಲ್ಲ ಬಾರ್ಡರ್ಗಳನ್ನು ನೋಡ್ಕೊಂಡು ಬಂದರು. ಯಾಕೆ ಬಾರ್ಡ್ರಲ್ಲಿ ಜನ ಹೆಂಗೆ ಬರ್ತಿದ್ದಾರೆ, ಹೆಂಗೆ ಹೋಗ್ತಿದ್ದಾರೆ, ಇಲ್ಲಿ ಏನು ಸಮಸ್ಯೆ ಇದಾವೆ, ಡಾಕ್ಟ್ರ್ ಯಾವ ರೀತಿ ಇಲ್ಲಿ ನಾವು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸು ರಿಪೋರ್ಟ್ ಮಾಡಬೇಕು. ನಮಗೆ ಯಾವ್ದಾರ ಪೇಷಂಟ್ ಬಂದರೆ ಫಸ್ಟ್ ಪ್ರೈವೇಟ್ ಇವರು ಇನ್ಸ್ಟಿಟ್ಯೂಷನ್ಸ್ ನಮ್ಗೆ ರಿಪೋರ್ಟ್ ಮಾಡಬೇಕು. ಅವ್ರು ರಿಪೋರ್ಟ್ ಮಾಡದೇ ಇಲ್ಲ ಅಂದರೆ ನಮ್ಗೆ ಯಾರಂತ ಗೊತ್ತಾಗೋದಿಲ್ಲ. ಅವ್ರು ರಿಪೋರ್ಟ್ ಯಾರು ಮಾಡ್ತಾ ಇಲ್ಲ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇದ್ದೀವಿ. DHO ಫಾರ್ಮಸಿ ಅವರು ಅಂದರೆ ಫಾರ್ಮಸಿ ಅವರು ಕೂಡ ಮೆಡಿಸಿನ್ ಶಾಪ್ ಅವರು ಕೂಡ ರಿಪೋರ್ಟ್ ಮಾಡಬೇಕು ಯಾರ್ಯಾರಿಗೆ ಟ್ಯಾಬ್ಲೆಟನ್ನು ಕೊಟ್ಟಿದ್ದಾರೆ ಅಂತ ಹೇಳೋದನ್ನು. ಅದಕ್ಕೋಸ್ಕರ ನಾವು ಅಡ್ಮಿನಿಸ್ಟ್ರೇಟಿವ್ ಲೈನಲ್ಲಿ ಯಾವ ರೀತಿಯಾಗಿ ನಾವು ಅಥಣಿಯಲ್ಲಿ ಕೇಸ್ಗಳು ಹೆಚ್ಚಾಗ್ತಾ ಇದ್ದಾವೆ, ಅದಕ್ಕೆ ಯಾವ ರೀತಿಯಾಗಿ ನಾವು ಸಹಾಯ ಮಾಡಬೇಕು, ಇಲ್ಲಿ ಲಕ್ಷಣ ರಹಿತ ಏನು ಪೇಷಂಟ್ಗಳು ಬರ್ತಾವಲ್ಲ ಅದನ್ನು ಇಲ್ಲೇ ಟ್ರೀಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಸ್ಥಳ ಗುರುತಿಸಲಿಕ್ಕೆ ಮತ್ತು ಇಲ್ಲಿ 30 ಬೆಡ್ಡಿನ ಹಾಸ್ಪಿಟಲ್ ಇದೇ ಹಾಸ್ಪಿಟಲಲ್ಲಿ ರೆಡಿಯಾಗಿದೆ. ಅದರಲ್ಲಿ ಆಕ್ಸಿಜನ್ ಸಪ್ಲೈ ಕೂಡ ಆಗ್ತಾಯಿದೆ. ಮತ್ತು ಇಲ್ಲಿ CB NAT ಅನ್ನುವಂಥ ಒಂದು ಟೆಸ್ಟಿಂಗ್ ಮಷಿನ್ ಕೂಡ ಇದೆ. ಅದಕ್ಕೆ ಕಾರ್ಟ್ರೇಜ್ಗಳು ಬೇಕಾಗಿದೆ ಅಂತ ಹೇಳ್ತಾರೆ. ಇಲ್ಲೇನೇ ಕೂಡ ಟೆಸ್ಟಿಂಗ್ ಕೂಡ ನಾವು ಮಾಡ್ಬೋದು ಅಥಣಿಯಲ್ಲಿ. ಅದಕ್ಕೆ ನಮ್ಮ CEO ಅವರು ಇಮಿಡಿಯೇಟ್ಲಿ ಕಾರ್ಟ್ರೇಜಿಗೆ ಬರಿ ಅಂತ ಹೇಳಿದ್ದಾರೆ. ನಾವು ಅದನ್ನು ವ್ಯವಸ್ಥೆ ಮಾಡ್ತೀವಿ. ಇಲ್ಲೇ ಟೆಸ್ಟ್ ಆಗುವಂಗೆ ನೋಡ್ಕೋತೀವಿ. ಸೊ ಇಲ್ಲೇ ಟೆಸ್ಟ್ ಆಗೋದ್ರಿಂದ ಅಥಣಿ ಜನಕ್ಕೆ ಭಾಳ ಒಳ್ಳೆಯದಾಗ್ತದೆ. ಈ ವೇಳೆ ಪತ್ರಕರ್ತರು ಮತ್ತು ತಾಲೂಕಾ ವೈದ್ಯಾಧಿಕಾರಿ ಕೋವಿಡ್ಗೆ ಸಂಬಂಧಿಸಿದ ಸರಿಯಾದ ಮಾಹಿತಿ ನೀಡುತ್ತಿಲ್ಲ ಎಂದಾಗ DHO ಅವರನ್ನ ತರಾಟೆಗೆ ತೆಗೆದುಕೊಂಡ ಜಿಲ್ಲಾಧಿಕಾರಿ ಮಾಧ್ಯಮಗಳಿಗೆ ಮಾಹಿತಿ ನೀಡಲು ವಿಳಂಬಿಸದಿರಲು ಎಚ್ಚರಿಕೆಯನ್ನ ನೀಡಿದ್ದಾರೆ. ಎಷ್ಟು ಶಾರ್ಟ್ ತೆಗೆದು ಕಳಿಸಿದ್ದೀರಿ ಅನ್ನೋದ್ರ ಮಾಹಿತಿ ಬುಲೆಟಿನ್ ಬಿಡ್ರಿ. ನಾವು ಜಿಲ್ಲಾದ್ಯಂತ ಒಂದು ಬುಲೆಟಿನ್ ಸಾಯಂಕಾಲ ಬಿಡ್ತೀರಿ. ನಿಮಗೆ ಇಲ್ಲಿ ಬೇಕಾಗಿದೆಯಲ್ಲ ಅದು ಕೊಡ್ರಪ್ಪ. ಇಲ್ಲಿಂದ ನಿಮ್ಮ ತಾಲೂಕಿಂದ ಎಷ್ಟು ಸ್ಯಾಂಪಲ್ ತೊಗೊಂಡಿಲ್ಲ ಅಂತ ಗೊತ್ತಾಗುತ್ತೆ ಅಲ್ವಾ? ಇಷ್ಟು ಸ್ಯಾಂಪಲ್ಗಳನ್ನು ನಾವು ಟೆಸ್ಟ್ಗೆ ಕಳಿಸ್ಕೊಟ್ಟಿದ್ದೀವಿ ಅಂತ ಕೊಡ್ತಾರೆ. ಅದರ ನೆಕ್ಸ್ಟ್ ಡೇ ನಿಮ್ಮದೇ ರಿಸಲ್ಟ್ ಬರ್ತದೆ. ಅದರ ಬಂದ ಮೇಲೆ ನೀವು ಇಷ್ಟು ಸ್ಯಾಂಪಲ್ ಲೆವೆಲಿಂದ ಹಾಕಿದಾಗ ಎಷ್ಟು ನೆಗೆಟಿವ್ ಬಂದರು, ಎಷ್ಟು ಪಾಸಿಟಿವ್ ಬಂದರು ಅದನ್ನು ಮಾಹಿತಿ ರಿಲೀಸ್ ಮಾಡಿ ಏನಾಗೋದು. ನೀವು ಡ್ರೆಸ್ಸಿಗೆ
ಹಿಂಗೆ ಕರೆದು ಹೇಳಬೇಡಿ, ಬುಲೆಟಿನ್ ವಿಲೇಜ್ ಮಾಡಿ, ಒಂದು ಮೆಸೇಜ್ ಮಾಡಿ ಸರ್, ಮೆಸೇಜ್ ಅವರು ಹೇಳೋ ಪ್ರಕಾರ ಏನೋ ಮಾಡೋ ಬದಲಾಗಿ ಗ್ರೂಪ್ ಗ್ರೂಪ್ ಮಾಡ್ತೀವಿ, ನೀವು ಗ್ರೂಪ್ ಆಯ್ತಲ್ಲ ಮಾಡ್ಬಿಡಿ, ಇನ್ನು ಈ ವೇಳೆ ಸಭೆಯಲ್ಲಿ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ರವೀಂದ್ರ ಕರಲಿಂಗನವರ್, ತಹಸೀಲ್ದಾರ್ ದುಂಡಪ್ಪ ಕೋಮಾರ್ ಸೇರಿದಂತೆ ತಾಲೂಕಾ ಪಂಚಾಯಿತಿ ಅಧಿಕಾರಿ ರವಿ ಬಂಗಾರಪ್ಪನವರ್ ಸೇರಿದಂತೆ ಇನ್ನಿತರರು ಸಾಥ್ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಪ್ರಶಾಂತ್ ಹಿರೇಮನಿ, S9 ಟಿವಿ, ಅಥಣಿ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹುನ್ನೂರ ಗ್ರಾಮ ಪಂಚಾಯತ್ ಅಧಿಕಾರಿಗಳ ನಡೆಗೆ ಸ್ಥಳೀಯರಿಂದ ಆರೋಪವೊಂದು ಕೇಳಿ ಬಂದಿದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹುನ್ನೂರ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಹೇಳುವವರು ಇಲ್ಲ, ಕೇಳುವವರು ಇಲ್ಲದಂತಾಗಿದೆ. ಅಷ್ಟಕ್ಕೂ ಜಮಖಂಡಿ ತಾಲೂಕಿನ ಹುನ್ನೂರು ಗ್ರಾಮದಲ್ಲಿ ಪಂಚಾಯತ್ ಸಿಬ್ಬಂದಿಗಳು ಮಧ್ಯಾಹ್ನದ ಊಟಕ್ಕೆ ಹೋದರೆ ಸಾಕು, ಮರಳಿ ಬರುವ ಮನಸ್ಸಾದರೆ ಬರುತ್ತಾರೆ, ಇಲ್ಲವಾದರೆ ಆ ಕಡೆ ತಿರುಗಿ ಕೂಡ ನೋಡುವುದಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕುತ್ತಿದ್ದಾರೆ. ಇನ್ನು ಗ್ರಾಮಸ್ಥರು ಕಾದು ಕಾದು ಸುಸ್ತಾದರೂ ಯಾವುದೇ ಸಿಬ್ಬಂದಿಗಳು ಇತ್ತ ಸುಳಿಯುತ್ತಿಲ್ಲ. ಇನ್ನು ಪಂಚಾಯಿತಿಯು ಗ್ರಾಮಸ್ಥರ ವಾಹನಗಳನ್ನ ನಿಲ್ಲಿಸುವುದಕ್ಕೆ ಯೋಗ್ಯ ಸ್ಥಳವಾಗಿ ಪರಿಣಮಿಸಿದೆ. ಇನ್ನು ದೃಶ್ಯದಲ್ಲಿ ನೋಡಬಹುದು, ಟ್ರ್ಯಾಕ್ಟರ್ಗಳು ಹಾಗೂ ಕಾರ್ ಮತ್ತು ಇತರೆ ವಾಹನಗಳಿಗೆ ಈ ಪಂಚಾಯಿತಿಯು ಯೋಗ್ಯ ಸ್ಥಳವಾಗಿ ಪರಿಣಮಿಸಿದಂತಾಗಿದೆ. ಬ್ಯೂರೋ ರಿಪೋರ್ಟ್ ಬಂದೇ ನವಾಜ್ ನದಾಬ್, S9 ಟಿವಿ, ಜಮಖಂಡಿ. ಮುಂಬೈನ ದಾದರ್ನಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾಭ್ಯಾಸದ ರಾಜ್ಯಗೃಹವನ್ನ ಧ್ವಂಸಗೊಳಿಸಿದ ಕಿಡಿಗೇಡಿಗಳನ್ನ ಬಂಧಿಸುವಂತೆ ಬೆಳಗಾವಿ ಜಿಲ್ಲಾಧಿಕಾರಿಗಳ ಮೂಲಕ ಮನವಿಯನ್ನ ಸಲ್ಲಿಸಲಾಗಿದೆ. ಮುಂಬೈನ ದಾದರ್ನಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾಭ್ಯಾಸದ ರಾಜ್ಯಗೃಹವನ್ನ ಧ್ವಂಸಗೊಳಿಸಿದ ಕಿಡಿಗೇಡಿಗಳನ್ನ ಬಂಧಿಸಿ ಕಠಿಣ ಶಿಕ್ಷೆ ನೀಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ದಲಿತ ಯುವ ಸಂಘಟನೆ, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ, ಅಂಬೇಡ್ಕರ್ ಕ್ರಾಂತಿ ಯುವ ವೇದಿಕೆ, ಅಂಬೇಡ್ಕರ್ ಶಕ್ತಿ ಸಿಂಗ್ ಸಂಘಟನೆಯಿಂದ ಇಂದು ಬೆಳಗಾವಿಯ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಲಾಗಿದೆ. ಇನ್ನು 2019ರಲ್ಲಿ ವಿಶಾಖಪಟ್ಟಣದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಮೂರ್ತಿಯನ್ನ ಧ್ವಂಸಗೊಳಿಸಿ ದುಷ್ಕೃತ್ಯ ಎಸಗಿದ ಕಿಡಿಗೇಡಿಗಳಿಗೆ ಶಿಕ್ಷೆ ನೀಡದೆ ಜಾಮೀನು ನೀಡಲಾಗಿದೆ. ಇದೀಗ ಮತ್ತೆ ಮುಂಬೈನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ವಿದ್ಯಾಭ್ಯಾಸದ ರಾಜ್ಯಗೃಹದ ಮೇಲೆ ಕೂಡ ಕಿಡಿಗೇಡಿಗಳು ಮತ್ತೆ ಕಲ್ಲು ತೂರಾಟ ನಡೆಸಿ ಸಿಸಿ ಕ್ಯಾಮೆರಾ ಸೇರಿದಂತೆ ಗ್ಲಾಸ್ಗಳನ್ನು ಧ್ವಂಸಗೊಳಿಸಿದ ಆರೋಪವನ್ನ ಶೀಘ್ರವೇ ಬಂಧಿಸಿ ಕಠಿಣ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ರಾಜ್ಯಗೃಹಕ್ಕೆ ಪೊಲೀಸ್ ರಕ್ಷಣೆ ನೀಡಬೇಕೆಂದು ಆಗ್ರಹಿಸಲಾಗಿದೆ. ಮುಂಬೈ ನಗರದಲ್ಲಿರುವಂತಹ ದಾದರ್ದಲ್ಲಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಾಜ್ಯಗೃಹದ ಮೇಲೆ ಕೆಲವು ಸಮಾಜ ಕಂಟಕರು ಮೊನ್ನೆ 7ನೇ ತಾರೀಕಿಗೆ ಕಲ್ಲು ತೂರಾಟ ಮಾಡಿ ಕಿಟಕಿ ಗ್ಲಾಸ್ಗಳನ್ನು ಹಾಗೂ CCTV ಕ್ಯಾಮ್ರಾಗಳನ್ನು ಧ್ವಂಸಗೊಳಿಸಿದ್ದಾರೆ. ಇದನ್ನು ಖಂಡಿಸಿ ನಾವು ಇವತ್ತು ಬೆಳಗಾವಿಯಲ್ಲಿ ಕರ್ನಾಟಕ ದಲಿತ ಯುವ ಸಂಘಟನೆ ವತಿಯಿಂದ ಮಹಾರಾಷ್ಟ್ರದ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಿಕೊಳ್ಳಿಕ್ಕೆ ಬಂದಿದ್ದೇವೆ. ಈ ಒಂದು ಪುಂಡಾಟಿಕೆ ನಾವು ಹೇಳಬೇಕಂದ್ರೆ ಕೇಂದ್ರ ಸರ್ಕಾರ BJP ಬಂದಾಗಿಲಿಂದಲೂ ಸಹಿತ ಇದೇ ರೀತಿ ನಡ್ಕೊಂಡು ಬರ್ತಾ ಇದೆ. ಅದಕ್ಕೋಸ್ಕರ ನಾವು ಕೇಳ್ಕೋದಿಷ್ಟೇ, ಮಾನ್ಯ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಲ್ಲಿ ಇದರ ಹಿಂದೆ ಯಾರೇ ಆಗಿರಲಿ, ಅವರು ಯಾರೇ ಬಲವಾದ ರಾಜಕೀಯದವರಾಗಲಿ, ಯಾರೇ ಪುಂಡಾಟಿಕೆ ಮಾಡೋರಾಗಲಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು. ಇಲ್ಲವಾದಲ್ಲಿ ನಾವು ಕರ್ನಾಟಕ ದಲಿತ ಯುವ ಸಂಘಟನೆ ವತಿಯಿಂದ ಹಾಗೂ ಎಲ್ಲ ದಲಿತರು ಕೂಡಿ ಅವರಿಗೆ ಇನ್ನು ಮುಂದೆ ನಾವೇ ಶಿಕ್ಷೆ ಕೊಡಬೇಕಾಗ್ತದಂತ ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಯವರ ಮೇಲೆ ನಮಗೆ ಬಹಳ ವಿಶ್ವಾಸ ಇದೆ. ಅದಕ್ಕಾಗಿ ದಯವಿಟ್ಟು ಈಗೇನು ಬಂಧಿಸಿದ್ದಾರೆ ಅಸ್ತವ್ಯಸ್ತ ಅದು ಇದು ಅಂತ ಹೇಳ್ತಾ ಇದ್ದಾರೆ, ಆದರೆ ಇದರ ಹಿನ್ನೆಲೆ ಏನನ್ನೋದು ಮಾನ್ಯ ಮುಖ್ಯಮಂತ್ರಿಯವರು ಇದರ ಮೇಲೆ ಚೌಕಶಿ ಮಾಡಿ ಅವರ ಏನು ತಪ್ಪು ಮಾಡಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಕೊಡಬೇಕಂತ ಹೇಳ್ತಾರೆ ನಾವು ಇವತ್ತು ಮನವಿ ಮಾಡ್ಕೋತಾ ಇದ್ದೀವಿ. ಮಹೇಶ್ ಕೋಲ್ಕರ್. ಇನ್ನು ಬೆಳಗಾವಿಯ ಜಿಲ್ಲಾಡಳಿತದ ಮೂಲಕ ಮಹಾರಾಷ್ಟ್ರದ CM ಅವರಿಗೆ ಮನವಿಯನ್ನ ಸಲ್ಲಿಸಲಾಗಿದ್ದು, ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ರಾಜು M ಪಾಟೀಲ್, ಜ್ಯೋತಿಬಾ ಪಾಟೀಲ್ ಸೇರಿದಂತೆ ನಾರಾಯಣ ಬಿಸುಗುಪ್ಪಿ, ಅಮೂಲ್ ದೇಸಾಯಿ ಇನ್ನಿತರರು ಸಾಥ್ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ನಾಗೇಶ್ ಕುಂಬಳಿ, S9 ಟಿವಿ, ಬೆಳಗಾವಿ. PUC ಫಲಿತಾಂಶ ಜುಲೈ 20ರ ಒಳಗೆ ಪ್ರಕಟವಾಗಲಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವ ಅವರು, ಫಲಿತಾಂಶ ಪ್ರಕಟಣೆ ಬಗ್ಗೆ ಈಗಾಗಲೇ ತಿಳಿಸಿದ್ದೇನೆ, ಈಗ ಮತ್ತೊಮ್ಮೆ ಸ್ಪಷ್ಟಪಡಿಸುತ್ತಿದ್ದೇನೆ. ಜುಲೈ 20ರ ಸುಮಾರಿಗೆ ಫಲಿತಾಂಶ ಹೊರಬೀಳುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ದ್ವಿತೀಯ PUC
ಫಲಿತಾಂಶ ಪ್ರಕಟಣೆ ಬಗ್ಗೆ ಈಗಾಗಲೇ ತಿಳಿಸಿದ್ದೇನೆ. ಈಗ ಮತ್ತೊಮ್ಮೆ ಸ್ಪಷ್ಟಪಡಿಸುತ್ತಿದ್ದೇನೆ ಎಂದು ಟ್ವೀಟ್ ಮಾಡುವ ಮೂಲಕ ಪ್ರೌಢಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಜುಲೈ 20ರ ಸುಮಾರಿಗೆ ಫಲಿತಾಂಶ ಹೊರಬೀಳುವ ಸಾಧ್ಯತೆ ಇದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಟ್ವೀಟ್ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇನ್ನು ಫಲಿತಾಂಶದ ಕುರಿತು ಅನೇಕ ವಿದ್ಯಾರ್ಥಿಗಳು ನನಗೆ ಫೋನ್ ಮಾಡಿ ಕೇಳುತ್ತಿದ್ದಾರೆ. ಜುಲೈ 20ರ ಒಳಗೆ ಫಲಿತಾಂಶ ಪ್ರಕಟವಾಗುವ ಸಾಧ್ಯತೆ ಇದೆ ಎಂದು ಅವರು ಹೇಳಿದ್ದಾರೆ. ಇನ್ನು ಕಳೆದ ಮಾರ್ಚ್ 4ರಿಂದ 21ರವರೆಗೆ ದ್ವಿತೀಯ PUC ಪರೀಕ್ಷೆ ನಡೆದಿತ್ತು. ಕೊರೋನಾ ಸಾಂಕ್ರಾಮಿಕ ರೋಗದ ಕಾರಣ ಲಾಕ್ಡೌನ್ ಘೋಷಣೆಯಾದ ಹಿನ್ನೆಲೆಯಲ್ಲಿ ಇಂಗ್ಲಿಷ್ ಪರೀಕ್ಷೆ ಮುಂದೂಡಿಕೆಯಾಗಿತ್ತು. ಈ ಪರೀಕ್ಷೆಯನ್ನ ಜೂನ್ 18ರಂದು ನಡೆಸಲಾಗಿದ್ದು, ಇನ್ನು ಜುಲೈ 20ರ ಒಳಗೆ ದ್ವಿತೀಯ PUC ಫಲಿತಾಂಶ ಪ್ರಕಟವಾಗಲಿದ್ದು, ಜುಲೈ 31ರಂದು CET ಪರೀಕ್ಷೆ ನಡೆಯಲಿದೆ. ಈ ಸಂಬಂಧ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗಳು ನಡೆಯುತ್ತಿದ್ದು, PUC ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕೆ ಪ್ರವೇಶ ಪಡೆಯಲು ತಯಾರಿ ನಡೆಸುತ್ತಿದ್ದಾರೆ. ಕೊರೋನಾ ಸಂಕಷ್ಟದ ನಡುವೆಯೂ SSLC ಪರೀಕ್ಷೆಯನ್ನ ಯಶಸ್ವಿಯಾಗಿ ನಡೆಸಲಾಗಿದ್ದು, ಆಗಸ್ಟ್ ಮೊದಲ ವಾರದಲ್ಲಿ ಅದರ ಫಲಿತಾಂಶವೂ ಕೂಡ ಪ್ರಕಟವಾಗುವ ಸಾಧ್ಯತೆ ಇದೆ ಎಂದು ಬೆಂಗಳೂರಿನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಟ್ವೀಟ್ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇನ್ನಷ್ಟು ಸುದ್ದಿಗಳನ್ನ ನೋಡೋಣ ಆಫ್ಟರ್ ಶಾರ್ಟ್ ಬ್ರೇಕ್. ಬಂಪರ್ ಧಮಾಕ ಆಫರ್. ದೆಹಲಿ, ಮುಂಬೈ, ಚೆನ್ನೈನ ನಂತರ ಇದೀಗ ನಿಮ್ಮ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಮಾರುತಿ ಸುಜುಕಿ ಮತ್ತು ಲಕ್ಷ್ಮೀಪತಿ ಬಾಲಾಜಿ ಎಂಟರ್ಪ್ರೈಸಸ್ ತಂದಿದೆ ನಿಮಗಾಗಿ ಒಂದು ಉತ್ತಮ ಅವಕಾಶ. ನಿಮ್ಮ ಒಂದು ಉತ್ತರ ನಿಮಗೆ ತಂದುಕೊಡುತ್ತದೆ 1 ಲಕ್ಷ ರೂಪಾಯಿ ಅಥವಾ ಐಷಾರಾಮಿ ಕಾರನ್ನು ಗೆಲ್ಲುವ ಸುವರ್ಣ ಅವಕಾಶ. ಈ ಭಾವಚಿತ್ರದಲ್ಲಿ ಕಾಣುವ ನಟನನ್ನು ಗುರುತಿಸಿ. ನಿಮ್ಮ ಆಯ್ಕೆಗಳು: ಎ. ಸಲ್ಮಾನ್ ಖಾನ್, ಬಿ. ಶಾರುಖ್ ಖಾನ್. ನಮ್ಮ ಮೊಬೈಲ್ ಸಂಖ್ಯೆ 090889271225 0908892319. ಹಾಗಿದ್ರೆ ಇನ್ನೇಕೆ ತಡ? ನಿಮ್ಮ ಫೋನಿನಿಂದ ಒಂದು ಕರೆ ಅಥವಾ SMS ಮಾಡಿ. ಸೀಮಿತ ಅವಧಿಯ ಈ ಅವಕಾಶ ಕೈಜಾರುವ ಮುನ್ನ ತ್ವರೆ ಮಾಡಿ. ನಿಯಮಗಳು ಹಾಗೂ ಷರತ್ತುಗಳು ಅನ್ವಯ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ. ಬಂಪರ್ ಧಮಾಕ ಆಫರ್. ದೆಹಲಿ, ಮುಂಬೈ, ಚೆನ್ನೈನ ನಂತರ ಇದೀಗ ನಿಮ್ಮ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಮಾರುತಿ ಸುಜುಕಿ ಮತ್ತು ಲಕ್ಷ್ಮೀಪತಿ ಬಾಲಾಜಿ ಎಂಟರ್ಪ್ರೈಸಸ್ ತಂದಿದೆ ನಿಮಗಾಗಿ ಒಂದು ಉತ್ತಮ ಅವಕಾಶ. ನಿಮ್ಮ ಒಂದು ಉತ್ತರ ನಿಮಗೆ ತಂದುಕೊಡುತ್ತದೆ 1 ಲಕ್ಷ ರೂಪಾಯಿ ಅಥವಾ ಐಷಾರಾಮಿ ಕಾರನ್ನು ಗೆಲ್ಲುವ ಸುವರ್ಣ ಅವಕಾಶ. ಈ ಭಾವಚಿತ್ರದಲ್ಲಿ ಕಾಣುವ ನಟನನ್ನು ಗುರುತಿಸಿ. ನಿಮ್ಮ ಆಯ್ಕೆಗಳು: ಎ. ಸಲ್ಮಾನ್ ಖಾನ್, ಬಿ. ಶಾರುಖ್ ಖಾನ್. ನಮ್ಮ ಮೊಬೈಲ್ ಸಂಖ್ಯೆ 090889271225 0908892319. ಹಾಗಿದ್ರೆ ಇನ್ನೇಕೆ ತಡ? ನಿಮ್ಮ ಫೋನಿನಿಂದ ಒಂದು ಕರೆ ಅಥವಾ SMS ಮಾಡಿ. ಸೀಮಿತ ಅವಧಿಯ ಈ ಅವಕಾಶ ಕೈಜಾರುವ ಮುನ್ನ ತ್ವರೆ ಮಾಡಿ. ನಿಯಮಗಳು ಹಾಗೂ ಷರತ್ತುಗಳು ಅನ್ವಯ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಯಮಕನಮರಡಿಯ ಶಾಸಕ ಸತೀಶ್ ಜಾರಕಿಹೊಳಿ ಅವರಿಗೆ ಶುಭ ಕೋರುವವರು ಮಂಜುನಾಥ್ ಕಾಂಬ್ಳೆ. ಕೆಪಿಸಿಸಿ ಕಾರ್ಮಿಕ ವಿಭಾಗದ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಹಾಗೂ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯ ಸಂಚಾಲಕರು. ಇವರಿಂದ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಸತೀಶ್ ಜಾರಕಿಹೊಳಿ ಅವರಿಗೆ ತುಂಬು ಹೃದಯದಿಂದ ಶುಭಾಶಯಗಳನ್ನ ಕೋರಿದ್ದಾರೆ. आपके सपनों को साकार करने आए हैं ड्रीम फ्लाई एविएशन एंड हॉस्पिटैलिटी एकेडमी। PUC के बाद एविएशन और हॉस्पिटैलिटी इंडस्ट्री में बनाएं अपना ग्रेट करियर ड्रीम फ्लाई के साथ। इंटरनेशनल एक्रेडिटेशन ऑर्गेनाइजेशन से मान्यता प्राप्त ड्रीम फ्लाई एविएशन एकेडमी बेलगावी अवॉर्डेड बेस्ट एविएशन एकेडमी इन 2020 एंड 2021 फ्रॉम इंडिया सिग्नेचर ब्रांड्स और रिकॉर्ड ब्रेकिंग प्लेसमेंट्स की सुविधा। इसके अलावा हर स्टूडेंट को लाइव इन फ्लाइट ट्रेनिंग भी दिया जाता है। कोर्सेज: एयर हॉस्टेस, एयरक्राफ्ट ग्राउंड हैंडलिंग, हॉस्पिटैलिटी एंड रिटेल। Hello, I am Rajat Jadhav. I have completed my aviation course from Dreamfly Aviation and Hospitality Academy. I am currently placed at Star Airs. I am very thankful to the teaching and non-teaching faculty of Dreamfly Academy for their guidance, by which only in a span of 6 months I have got selected at a very reputed airlines.
I'm sure that whoever wants to make a career in aviation industry can rely on Dreamfly Academy to make their dreams come true. I'm Akshata Rajendra Jadhav. I completed my aviation course from Dreamfly Aviation and Hospitality Academy, Belgaum. So I got selected in Star Air Airline as Operation Executive. So this is the academy where I got chance to make my dream come true. So who all are interested in aviation field can trust Dreamfly Academy and make your future bright. I'm Arfaz Sheikh. Completed my aviation course from Dreamfly Academy. In 6 months only, I've got successfully placed in Star Airline. I'm thankful to Dreamfly Academy for making my dreams come true. Dreamfly Academy is the academy where you will get a lot of opportunities, and those who are from vernacular medium and so who are used to face English communication problem. So don't worry, here you will get good guidance. I wish you to join this academy to make your career. My name is Shubham Ramakrishna Paste. After completing BCom, I joined the Dreamfly Aviation and completed my course. I got selected in Mumbai Airport thanks to our experienced staffs and Dreamfly Academy. Admissions are open. Contact Dreamfly, plot number 2324/P2, Mother Plaza Building, Ambedkar Nagar, College Road, Chikkodi. Mobile 9900 945 006. ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಅವರಿಗೆ ಹಾರ್ದಿಕ ಶುಭಾಶಯಗಳನ್ನು ಕೋರುವವರು ಪಾಂಡು ಮನ್ನಿಕೇರಿ, ಕಾಂಗ್ರೆಸ್ ಯುವ ಧುರೀಣರು, ಗೋಕಾಕ್. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಸತೀಶ್ ಜಾರಕಿಹೊಳಿ ಅವರಿಗೆ ರಮೇಶ್ ಪೂಜಾರಿ, ಕಾಂಗ್ರೆಸ್ ಯುವ ಧುರೀಣರು, ಮರಡಿ ಮಠ ಇವರಿಂದ ಸತೀಶ್ ಜಾರಕಿಹೊಳಿ ಅವರಿಗೆ ತುಂಬು ಹೃದಯದ ಶುಭಾಶಯಗಳನ್ನ ಕೋರಲಾಗಿದೆ. ಬ್ರೇಕ್ನ ಬಳಿಕ ಮತ್ತೆ S9ಗೆ ಸ್ವಾಗತ. ರಾಜಧಾನಿಯ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಇಂದು ಆನ್ಲೈನ್ ಶಿಕ್ಷಣ ವಿರೋಧಿಸಿ ಹಾಗೂ ಆನ್ಲೈನ್ ತರಗತಿ ಬೇಡವೇ ಬೇಡ ಎಂದು ಒತ್ತಾಯಿಸಿ ವಾಟಾಳ್ ನಾಗರಾಜ್ ರವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. LKG ಇಂದಲೇ ಆನ್ಲೈನ್ ಶಿಕ್ಷಣ ಪಾಠ ಬೇಡವೇ ಬೇಡ, ತಜ್ಞರ ಸಮಿತಿ ಶಿಫಾರಸನ್ನ ತಿರಸ್ಕರಿಸಲೆಂದು ಒತ್ತಾಯಿಸಿ ಇಡೀ ಕನ್ನಡ ಚಳವಳಿ ವಾಟಾಳ್ ಪಕ್ಷದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಇಂದು ಬೆಂಗಳೂರಿನ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಆನ್ಲೈನ್ ಶಿಕ್ಷಣ ಯಾವ ತರಗತಿಗೂ ಬೇಡ, ಮೂಲ ಶಿಕ್ಷಣವೇ ಮುಂದುವರೆಯಲಿ ಎಂದು ಒತ್ತಾಯಿಸಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಜನರ ಪ್ರಾಣ ಉಳಿಸಬೇಕು. ಪ್ರಾಣ ಬಹಳ ಮುಖ್ಯ. ಪ್ರಾಣ ಹೋದ ಮೇಲೆ ಏನು ಮಾಡೋಕ್ಕಾಗೋದಿಲ್ಲ. ಪ್ರಾಣ ಇದ್ರೆ ಆನ್ಲೈನ್ ಎಲ್ಲ ಲೈನ್ಗಳನ್ನು ಮಾಡಬಹುದು. ಪ್ರಾಣ ಉಳಿಸೋದು ಮೊದಲು. ಎರಡನೇದು ಆನ್ಲೈನ್. ಆನ್ಲೈನ್ ನಮ್ಮ ಮಕ್ಕಳಿಗೆ ಆಗೋದಿಲ್ಲ. ಸಣ್ಣ ಮಕ್ಕಳಿಗೆ ಅದೇನು ಅಂತ ಗೊತ್ತಿಲ್ಲ. ಇದು ಅತ್ಯಂತ ಗಂಭೀರವಾದ ಪರಿಸ್ಥಿತಿ. ಮಕ್ಕಳಿಗೆ ಒಂದು ರೀತಿ ತೊಂದರೆ ಆಗುತ್ತೆ. ಇದನ್ನು ಸರ್ಕಾರ ಗಮನಿಸಬೇಕು. ತೀರಾ ಕೆಟ್ಟದಾಗಿ ನಡ್ಕೊಳ್ಬಾರ್ದು. ಕನ್ನಡ ವಾಟಾಳ್ ಪಕ್ಷ ಇಡೀ ರಾಜ್ಯಾದ್ಯಂತ ಮೊದಲಿನಿಂದಲೂ ಆನ್ಲೈನ್ ಬೇಡ ಅಂತೇಳಿ ಹೇಳ್ತಾ ಇದ್ದೀವಿ. ಈಗ ಒಂದು ಆನ್ಲೈನ್ ಅಂತಂದರೆ 50,000 ರೂಪಾಯಿ ಬೇಕು. ಹಳ್ಳಿ ಜನ ಏನು ಮಾಡೋಕ್ಕೆ ಸಾಧ್ಯ? ಸಾಮಾನ್ಯ ಜನ ಏನು ಮಾಡೋಕ್ಕೆ ಸಾಧ್ಯ? ಬಡವರು ಏನು ಮಾಡೋಕ್ಕೆ ಸಾಧ್ಯ? ಆನ್ಲೈನ್ ಬೇಡವೇ ಬೇಡ. ತಜ್ಞರ ಸಮಿತಿ ವರದಿ ರಿಜೆಕ್ಟ್ ತಳ್ಳಾಕಿ ಅದನ್ನು ಒಪ್ಪಬೇಡಿ. ತಜ್ಞರ ಸಮಿತಿ ವರದಿ ಒಪ್ಪಬಾರ್ದು. ಆನ್ಲೈನ್ ಬೇಡವೇ ಬೇಡ. ಆನ್ಲೈನ್ ಅಪಾಯಕಾರಿ. ಆನ್ಲೈನ್ ಮಕ್ಕಳಿಗೆ ತೊಂದರೆ ಆಗುತ್ತೆ. ಯಾರು ತೆಗೆದುಕೊಳ್ಳಕ್ಕೆ ಸರಿ ಇಲ್ಲ. ಆನ್ಲೈನ್ ಬೇಡವೇ ಬೇಡ. ಇವತ್ತಿನಿಂದ ರಾಜ್ಯಾದ್ಯಂತ ಹೋರಾಟ ಹೋರಾಟ ಹೋರಾಟ. ಮಹಾರಾಷ್ಟ್ರದ ದಾದರ್ನಲ್ಲಿರುವ BR ಅಂಬೇಡ್ಕರ್ ಅವರ ವಾಸವಿದ್ದ ನಿವಾಸ ರಾಜ್ಯಗೃಹದ ಮೇಲೆ ದಾಳಿ ನಡೆಸಿದ್ದವರನ್ನ ತಕ್ಷಣ ಬಂಧಿಸುವಂತೆ ಆಗ್ರಹಿಸಿ ಪ್ರಕಾಶ್ ಅಂಬೇಡ್ಕರ್ ಬ್ರಿಗೇಡ್ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳಿಂದ ಇಂದು ಅಥಣಿ ತಹಸೀಲ್ದಾರ್ ಅವರ ಮೂಲಕ ಮಹಾರಾಷ್ಟ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ.
ಮಹಾರಾಷ್ಟ್ರದ ದಾದರ್ನಲ್ಲಿರುವ ಅಂಬೇಡ್ಕರ್ ಅವರ ವಾಸವಿದ್ದ ನಿವಾಸ ರಾಜಗೃಹದ ಮೇಲೆ ದಾಳಿ ನಡೆಸಿದವರನ್ನ ತಕ್ಷಣ ಬಂಧಿಸುವಂತೆ ಆಗ್ರಹಿಸಿ ಇಂದು ಪ್ರಕಾಶ್ ಅಂಬೇಡ್ಕರ್ ಬ್ರಿಗೇಡ್ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳು ಸಾಥ್ ನೀಡಿದ್ದು ಅಥಣಿ ತಹಸೀಲ್ದಾರ್ ಮೂಲಕ ಮಹಾರಾಷ್ಟ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಮನವಿ ಸಲ್ಲಿಸಿ ಮಾತನಾಡಿದ ಬಸವರಾಜ್ ಕಾಂಬಳೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಾಸವಿದ್ದ ಮೆಮೋರಿಯಲ್ ಹೌಸ್ ಮೇಲೆ ಕಿಡಿಗೇಡಿಗಳು ದಾಳಿ ನಡೆಸಿ ಅಲ್ಲಿದ್ದ ಸಿಸಿ ಕ್ಯಾಮೆರಾ ಮತ್ತು ಬಾಗಿಲು ಗಾಜುಗಳನ್ನ ಪುಡಿ ಮಾಡಿ ದುಷ್ಕೃತ್ಯವೆಸಗಿದ್ದು ಕೂಡಲೇ ಧ್ವಂಸಗೊಳಿಸಿದವರನ್ನ ಬಂಧಿಸಿ ಅಂತವರನ್ನ ದೇಶದ್ರೋಹಿಗಳು ಎಂದು ಪರಿಗಣಿಸಿ ಗಲ್ಲು ಶಿಕ್ಷೆಗೆ ಒಳಪಡಿಸುವಂತೆ ಒತ್ತಾಯವನ್ನ ಮಾಡಲಾಗಿದೆ. ಇವತ್ತಿನ ದಿನ ನಾವು ಅಥಣಿಯಿಂದ ಮಾನ್ಯ ತಹಶೀಲ್ದಾರ್ ಸಾಹೇಬರ ಮೂಲಕ ಮಹಾರಾಷ್ಟ್ರ ಸರ್ಕಾರಕ್ಕೆ ಏನೊಂದು ಮನವಿ ಮಾಡ್ತಾ ಇದ್ದೀವಿ ಅಂದರೆ, ಮುಂಬೈನಲ್ಲಿ ದಾದರ್ನಲ್ಲಿ ಇರ್ತಕ್ಕಂಥ ನಮ್ಮ ಆರಾಧ್ಯ ದೈವವಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿವಾಸದ ಮೇಲೆ ಏನು ದುಷ್ಕರ್ಮಿಗಳು ಒಂದು ದಾಳಿಯನ್ನು ಮಾಡಿ ಒಂದು ಮನೆಯ ಗಾಜನ್ನು ಒಡೆದಿರ್ತಕ್ಕಂಥದ್ದು, CC ಕ್ಯಾಮ್ರಾಗಳನ್ನು ಹೊಡೆದಿರ್ತಕ್ಕಂಥದ್ದು, ಹೂವಿನ ಕುಂಡಗಳನ್ನು ಒಡೆದು ಹಾಕಿರ್ತಕ್ಕಂಥದ್ದು, ಇದು ಕೇವಲ ಬಾಬಾ ಸಾಹೇಬರ ಮೇಲೆ ಮಾಡಿರ್ತಕ್ಕಂಥ ಒಂದು ಇದನ್ನೆಲ್ಲ ಬಾಬಾ ಸಾಹೇಬ್ರ ಹೆಸರು ಕೆಡಿಸಲಿಕ್ಕೆ ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥದ್ದು. ಮತ್ತು ಏನು ಈ ಇಡೀ ದಲಿತ ಸಮುದಾಯ ಅವ್ರನ್ನು ಆರಾಧ್ಯ ದೈವ ಅಂತ ಕರೀತಾರೆ, ಇಡೀ ದಲಿತ ಸಮುದಾಯವನ್ನು ಕೆಲಕುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಕೂಡಲೇ ಮಹಾರಾಷ್ಟ್ರ ಸರ್ಕಾರ ಆ ದುಷ್ಕರ್ಮಿಗಳನ್ನು ಬಂಧಿಸಬೇಕು. ಇದು ಯಾವ ರಾಜ್ಯದ್ರೋಹಕ್ಕೆ ಮತ್ತು ದೇಶದ್ರೋಹಕ್ಕೆ ಕಡಿಮೆ ಆಗಿರ್ತಕ್ಕಂಥ ಒಂದು ಕೃತ್ಯ ಅಲ್ಲ. ಆ ಕಾರಣಕ್ಕಾಗಿ ದುಷ್ಕರ್ಮಿಗಳನ್ನು ದೇಶದ್ರೋಹಿಗಳಂತ ಘೋಷಣೆ ಮಾಡಿ ತಡಿಪಾರು ಮಾಡಬೇಕು, ತಕ್ಕ ಕಾನೂನು ಪಾಠ ಕಲಿಸಬೇಕು ಅಂತೇಳಿ ಮಾನ್ಯ ತಹಶೀಲ್ದಾರ್ ಮೂಲಕ ಒಂದು ನಾವು ಖಂಡನೆಗೆ ಒತ್ತಾಯ ಮಾಡ್ತೀವಿ. ಈ ವೇಳೆ ಪ್ರಕಾಶ್ ಅಂಬೇಡ್ಕರ್ ಬ್ರಿಗೇಡ್ನ ಮಹಾಂತೇಶ್ ಬಾಡಗಿ, ಕರ್ನಾಟಕ ವಿಜಯ ಸೇನೆ ಮತ್ತು ಕೃಷ್ಣಾ ನದಿ ನೀರು ಹೋರಾಟ ಸಮಿತಿಯ ಪದಾಧಿಕಾರಿಗಳು ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಪ್ರಶಾಂತ್ ಹಿರೇಮನಿ, S9 ಟಿವಿ, ಅಥಣಿ. ವೈದ್ಯಕೀಯ ಉಪಕರಣಗಳ ಖರೀದಿಯಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ. ಒಂದು ವೇಳೆ ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯನವರ ಬಳಿ ಈ ಬಗ್ಗೆ ದಾಖಲೆಗಳಿದ್ದರೆ ಬಹಿರಂಗಪಡಿಸಲಿ ಎಂದು ಕಂದಾಯ ಸಚಿವ ಆರ್ ಅಶೋಕ್ ಸವಾಲೊಂದನ್ನ ಹಾಕಿದ್ದಾರೆ. ಕೊರೋನಾ ನಿಯಂತ್ರಣಕ್ಕಾಗಿ ಸರ್ಕಾರ ಖರೀದಿಸಿರುವ ವೈದ್ಯಕೀಯ ಪರಿಕರಗಳಲ್ಲಿ ಹಗರಣ ನಡೆದಿರುವುದಕ್ಕೆ ದಾಖಲೆಗಳು ಸಿದ್ದರಾಮಯ್ಯನವರ ಬಳಿ ಇದ್ದರೆ ಅದನ್ನು ಬಹಿರಂಗಪಡಿಸಲು ತಡಬೇಕೆ ಎಂದು ಪ್ರಶ್ನಿಸಿದ್ದಾರೆ. ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ಆರ್ ಅಶೋಕ್ ಅವರು, ವೈದ್ಯಕೀಯ ಉಪಕರಣಗಳ ಖರೀದಿಯಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ. ಒಂದು ವೇಳೆ ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯನವರ ಬಳಿ ದಾಖಲೆಗಳಿದ್ದರೆ ಬಹಿರಂಗಪಡಿಸಲಿ ಎಂದು ಕಂದಾಯ ಸಚಿವ ಆರ್ ಅಶೋಕ್ ಸಿದ್ದರಾಮಯ್ಯನವರಿಗೆ ಸವಾಲ್ ಎಸೆದಿದ್ದಾರೆ. ಇನ್ನು ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುವ ವೇಳೆ ಆರ್ ಅಶೋಕ್ ಮಾಹಿತಿಯನ್ನ ಹೊರಹಾಕಿದ್ದು, ಖರೀದಿಯಲ್ಲಿ ಒಂದೇ ಒಂದು ನಯಾ ಪೈಸೆ ಭ್ರಷ್ಟಾಚಾರ ನಡೆದಿಲ್ಲ, ಎಲ್ಲವೂ ಪಾರದರ್ಶಕವಾಗಿಯೇ ನಡೆದಿದ್ದು, ಸಿದ್ದರಾಮಯ್ಯನವರು ಕೇವಲ ಆರೋಪ ಮಾಡಬೇಕೆಂಬ ಕಾರಣಕ್ಕಾಗಿ ಆಧಾರರಹಿತ ಆರೋಪ ಮಾಡಿದ್ದಾರೆ ಎಂದು ಆರ್ ಅಶೋಕ್ ದೂರಿದ್ದಾರೆ. ಇನ್ನು ನಮ್ಮ ಪಕ್ಷದ ಮುಖಂಡರಾದ ಮುರುಗೇಶ್ ನಿರಾಣಿ ಬಳಿ ಪ್ರಕರಣಕ್ಕೆ ಸಂಬಂಧಿಸಿದ ಯಾವುದೇ ಪೆನ್ ಡ್ರೈವ್ ಇಲ್ಲ ಎಂದು ಅವರೇ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಸಾರ್ವಜನಿಕ ಲೆಕ್ಕ ಸಮಿತಿ ನಡಾವಳಿಯಲ್ಲಿ ಇದನ್ನ ಪ್ರಸ್ತಾಪ ಮಾಡಲಿದ್ದು, ಸಿದ್ದರಾಮಯ್ಯನವರು ಇದನ್ನ ಟ್ವಿಟರ್ನಲ್ಲಿ ಹಾಕಿಕೊಂಡಿದ್ದಾರೆ. ಸ್ವತಃ ನಿರಾಣಿಯವರೇ ಇದನ್ನ ನಿರಾಕರಿಸುವಾಗ ಸಿದ್ದರಾಮಯ್ಯನವರಿಗೆ ಪ್ರಶ್ನಿಸುವ ಅಧಿಕಾರವೇ ಇಲ್ಲ ಎಂದಿದ್ದಾರೆ. ಇನ್ನು ನನ್ನ ಪೆನ್ನಲ್ಲಿ ಇಂಕ್ ಖಾಲಿಯಾಗಿದೆ ಎಂದು ಪರೋಕ್ಷವಾಗಿ ಸಿದ್ದರಾಮಯ್ಯನವರಿಗೆ ಆರ್ ಅಶೋಕ್ ಕಾಲೆಳೆದರು. ಇನ್ನು ಕೊರೋನಾ ನಿಯಂತ್ರಣಕ್ಕಾಗಿ ನಾಳೆ ಮುಖ್ಯಮಂತ್ರಿಗಳು ಬೆಂಗಳೂರು ಜನಪ್ರತಿನಿಧಿಗಳ ಸಭೆ ಕರೆದಿದ್ದು, ಅಲ್ಲಿ ಕೆಲವು ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಾಗುತ್ತದೆ ಎಂದು ಬೆಂಗಳೂರು ಕೋವಿಡ್ ಉಸ್ತುವಾರಿ ಆರ್ ಅಶೋಕ್ ವಿಧಾನಸೌಧದಲ್ಲಿ ಸುದ್ದಿಗಾರರಿಗೆ ಮಾಹಿತಿಯನ್ನ ಲಭಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ S9 ಟಿವಿ. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.